ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮಗಳನ್ನ ಹಾಸ್ಟ್ಲಿಗೆ ಬರ್ತಿದ್ದಂಗೆ ನೆಕ್ಸ್ಟ್ ಡೇನೇ ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿತ್ತು. ಆ ಫಂಕ್ಷನ್ಗೆ ಇವತ್ತು ನಾನು, ನಮ್ಮ ಯಜಮಾನ್ರು, ನನ್ನ ಮಗ 3 ಜನನೂ ಹೊರಟಿದ್ದೀವಿ. ನಾವೆಲ್ಲಿ ಹೊರಟಿದ್ದೀವಿ ಅಂತ ಅಂದರೆ ಕೆಂಗೇರಿ ಹತ್ರ ಇರೋವಂಥ ರಾಮುವಳ್ಳಿಲಿ ನಮ್ಮ ದೊಡ್ಡಮ್ಮವ್ರ ಮನೆ ಗೃಹ ಪ್ರವೇಶ ಇದೆ. ಅಲ್ಲಿಗೆ ನಮ್ಮ ಪಯಣ ಹೊರಟಿದ್ದೀವಿ. ಒಂದು ದಿವಸ ಮುಂಚೆನೇ ಹೋಗಿದ್ದಾಯಿತು. ಅಲ್ಲಿನ ಟೀ ಕಾಫಿ ಮಾಡಿರಲಿಲ್ಲ ಭಟ್ರು. ನಮ್ಮ ಅಕ್ಕವರೆಲ್ಲ ಸೇರಿದಾಗ ಹಾಗೆ ಒಂದು ರೌಂಡ್ ಹೋಗಿ ಟೀ ಕಾಫಿ ಕುಡ್ಕೊಬರೋಣ ಅಂತೇಳಿ ನಾನು ನಮ್ಮ ಅಕ್ಕ ಅಂದರೆ 4 ಜನ ಅಕ್ತಿರೆಲ್ಲ ಸೇರಿ ಹೊರಗೆ ಬಂದಿದ್ದಾಯಿತು. ಮಗ ಎಲ್ಲ ಸೇರಿ ಕಾಫಿ ಎಲ್ಲ ಕುಡಿದು ಹೋಗ್ತಾ ದಾರಿಲಿ ಬಜ್ಜಿ ತೊಗೊಂಡೋದ್ವಿ. ಯಾಕಂದರೆ ಇನ್ನೂ ಭಟ್ರು ಮಾಡಿರಲಿಲ್ಲ. ನೈಟ್ ಊಟಕ್ಕೆ ಬಜ್ಜಿ ಇತ್ತು. ನಮಗೆ 5:30 6 ಗಂಟೆ ಆಗ್ತಿದ್ದಂಗೆ ಟೀ ಕುಡಿಬೇಕಾಯಿತು. ಹಾಗೆ ಬಜ್ಜಿ ತೊಗೊಂಡು ಮನೆಗೆ ಹೋಗಿದ್ದಾಯಿತು. ಒಂದು ಬಜ್ಜಿ ಅವಾಗ ₹1 ಇತ್ತು. ಇವಾಗ ₹10ಗೆ 3 ಬಜ್ಜಿ ಆಗಿದೆ. ₹100 ತೊಗೊಂಡ್ರು ಸಾಕಾಗಲೇ ಇಲ್ಲ. ಅದಕ್ಕೋಸ್ಕರನೇ ಸರಿ ಇದನ್ನೆಲ್ಲ ತಿನ್ಕೊಂಡು ಮತ್ತೆ ಮೇಲ್ಗಡೆ ಹೋಗಿದ್ದಾಯಿತು. ಭಟ್ರು ಕೆಲಸ ಮಾಡ್ತಾಯಿದ್ರು. ಇದು ಬೆಳಿಗ್ಗೆ ಪೂಜೆಗೆ ಅಂದರೆ ಬಂದವ್ರಿಗೆ ಕೊಡೋಕ್ಕೆ ಅಂತೇಳಿ ಲಡ್ಡುನ ಕಟ್ತಾಯಿದ್ರು. ನಾನು ಹೋಗೋಷ್ಟರಲ್ಲೆಲ್ಲ ರೆಡಿ ಮಾಡಿಬಿಟ್ಟಿದ್ರು. ಉಂಡೆ ಕಟ್ತಾಯಿದ್ರಲ್ಲ, ಅದನ್ನೇ ವೀಡಿಯೋಸ್ ಮಾಡಿಕೊಂಡೆ. ಕುಂದಾಪುರ ಸೈಡಲ್ಲಿರೋವಂಥ ಭಟ್ರವರು ತುಂಬ ಚೆನ್ನಾಗಿ ಅಡುಗೆ ಮಾಡಿದರು. ಎಲ್ಲ ಹುರಿದಿಟ್ಕೊಂಡಿದ್ರು. ನಾನು ಹಂಗೆ ಚಿಕ್ಕ ಚಿಕ್ಕದಾಗಿ ಒಂದೊಂದು ವೀಡಿಯೋಸ್ ಮಾಡ್ಕೊಂಡು, ಯಾಕಂದರೆ ಅವ್ರ ಕೆಲಸ ಬೇಗ ಬೇಗ ಮಾಡ್ಕೊಳ್ತಾ ಇರ್ತಾರೆ. ಅದರಲ್ಲಿ ನಾವು ಸೆಂಟ್ರಲ್ಲಿ ಹೋಗಿ ಇದಕ್ಕೇನು ಹಾಕಬೇಕು ಅದಕ್ಕೇನು ಹಾಕಬೇಕು ಅಂತ ಕೇಳಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಮಾಡಿಟ್ಟಿದ್ದನ್ನೇ ವೀಡಿಯೋಸ್ನ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಯಾಕಂದರೆ ರಾತ್ರಿ ಊಟಕ್ಕೂ ಮಾಡಬೇಕು ಮತ್ತು ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟಕ್ಕೂ ಕೂಡ ಮಾಡಬೇಕಾಗಿರೋದ್ರಿಂದ ಬೇಗ ಬೇಗ ಅವ್ರವ್ರ ಕೆಲಸ ಎಲ್ಲ ಮಾಡ್ಕೋತಾಯಿದ್ರು. ಇದೆಲ್ಲ ಹುರಿದಿಟ್ಟಿದ್ದಾರೆ ಬೆಳಗ್ಗೆ ಅಡುಗೆಗೆ ಅಂತೇಳಿ ಎಲ್ಲರೂ ರೆಡಿ ಮಾಡಿಟ್ಟಿದ್ದಾರೆ. ಪಾಯಸಕ್ಕೆ ಇದು ಮಸಾಲೆ ಪೌಡ್ರು ಎಲ್ಲದಕ್ಕೂ ರೆಡಿ ಮಾಡಿಟ್ಟಿದ್ರು. ನಾವು ಹೋದಾಗ ಆಗಲೇ 5:30 6 ಗಂಟೆ ಆಗಿತ್ತು. ಇದು ಬೂಂದಿ ಜೊತೆ ಕೊಡೋಕ್ಕೆ ಅಂತೇಳಿ ಅವಲಕ್ಕಿ ಚೋಚೋ ಮಾಡಿದರು. ಇದು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ರಸ ಅನ್ನ ಮಾಡಿದ್ರಂತೆ. ಅದೆಲ್ಲ ಖಾಲಿಯಾಗಿತ್ತು. ಅದು ನಾವು ಹೋಗೋತ್ತಿಗೆಲ್ಲ ಖಾಲಿಯಾಗಿತ್ತು. ಸರಿ, ನಾವು ಅಲ್ಲಿ ಮನೆಯಲ್ಲೇ ಊಟ ಮಾಡ್ಕೊಂಡು ಹೋಗಿದ್ದರಿಂದ ನಾವೇನು ಊಟ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಇಲ್ಲಿ ಕೆಳಗೆ ಬರ್ತಿದ್ದಂಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ಗಣಪತಿ ಹೋಮ ಇತ್ತು. ಅದನ್ನೆಲ್ಲ ಅವರು ಪುರೋಹಿತರು ಬಂದು ಎಲ್ಲ ರೆಡಿ ಮಾಡ್ಕೊತಾಯಿದ್ರು ನೋಡಿ. ಇದು ಬೆಳಗ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂತೇಳಿ ರೆಡಿ ಮಾಡ್ಕೊತಾಯಿದ್ರು. ಡೋರ್ ಬಂದು ತುಂಬ ಚೆನ್ನಾಗಿ ಡೋರ್ ಬಂದಿತ್ತು. ಇದು ಬಂದು ಟಿ ವಿ ಕ್ಯಾಬಿನ್ ಅಂದರೆ ಟಿ ವಿ ಅಂತ ಶೋಕೇಶು. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಮಾಡಿಸಿದ್ರು, ಚೆನ್ನಾಗಿ ಮನೆ ಕಟ್ಟಿದ್ದಾರೆ. ಹೇಳ್ತಾರಲ್ಲ ಬೆಂಗಳೂರಲ್ಲಿ ಒಂದು ಮನೆ ಇರಬೇಕು ಅಂತ, ಅದು ಕನಸಾಗುತ್ತಲ್ಲ. ಕನಸು ಯಾವಾಗ ನೆರವೇರುತ್ತೋ ಆವಾಗ ಒಂದು ಖುಷಿ ಬರುತ್ತಲ್ವ. ಹಾಗೆ ಇವಾಗ ನಮ್ಮ ದೊಡ್ಡಮ್ಮವ್ರು ಮನೆ ಕಟ್ಟಿರೋದ್ರಿಂದ ಎಲ್ಲ ವೀಡಿಯೋಸ್ನ ಮಾಡ್ಕೊಂಡಿದ್ದಾಯಿತು. ಇದು ನಮ್ಮ ದೊಡ್ಡಮ್ಮನ ಸೊಸೆ. ಎಲ್ಲ ರೂಮ್ಗೆ ಅಡುಗೆ ಮನೆಗೆ ಪ್ರತಿಯೊಂದಕ್ಕೂ ಕಬೋರ್ಡ್ ಸಿಸ್ಟಮ್ ಐತೆ. ಅವನು ನನ್ನ ಮಗ, ಇವರು ಪುರೋಹಿತರು ಎಲ್ಲ. ಸರಿ ಆಯಿತು, ನಮ್ಮ ವೀಡಿಯೋಸ್ನೆಲ್ಲ ಹಾಕಿ ಯೂಟ್ಯೂಬಲ್ಲಿ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಹಾಕ್ತೀನಿ ಅಂತ ಅವ್ರ ಹತ್ರ ಮಾತಾಡಿಕೊಂಡು ಹಾಗೆ ಎಲ್ಲ ಕಡೆ ಒಂದೊಂದು ವೀಡಿಯೋಸ್ನ ಮಾಡ್ಕೊಂಡಿದ್ದಾಯಿತು. ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್, ಆ ರೂಮಲ್ಲಿ ಅಟ್ಯಾಚ್ ಬಾತ್ರೂಮು. ಇದು ಬಂದು ಕಾಮನ್ ಬಾತ್ರೂಮ್ ಥರನೇ ಹೊರಗಡೆ ಹಾಲಲ್ಲೇ ಒಂದು ದೊಡ್ಡದಾಗಿ ಬಚ್ಚಲು ಮನೆ ಬಾತ್ರೂಮ್ 2 ಅಟ್ಯಾಚ್ ಆಗೈತೆ. ಎಲ್ಲ ಗೆಸ್ಟ್ಗಳೆಲ್ಲ ಬರ್ತಾಯಿದ್ರು ನೋಡಿ. ಪ್ರತಿಯೊಂದು ರೂಮಲ್ಲೂ ಕಬೋರ್ಡ್ ಸಿಸ್ಟಮು. ಇವಳು ನಮ್ಮ ಅಕ್ಕನ ಮಗಳು. ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಇದು ಅಡುಗೆ ಮನೆ ತುಂಬ ಚೆನ್ನಾಗಿ ಸ್ಪೇಸ್ ಇದೆ ಮತ್ತು ಕಬೋರ್ಡ್ ಸಿಸ್ಟಮು ಕೂಡ ಅಷ್ಟೇ ಚೆನ್ನಾಗಿ ಮಾಡಿಸಿದ್ದಾರೆ. ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗಿದೆ. ಕಾಂಬಿನೇಷನ್ ಅಂದರೆ ಒಂದೇ ಕಲರ್ ಚೆನ್ನಾಗಿದೆ. ಒಂಥರ ಗ್ರೇ ಕಲರು ತುಂಬ ಚೆನ್ನಾಗಿದೆ. ಚೆನ್ನಾಗಿ ಕಾಣಿಸುತ್ತೆ ಕಲ್ಲರು ಅಂತೇಳಿ ಎಲ್ಲ ವೀಡಿಯೋಸ್ನ ಮಾಡ್ಕೊಂಡೆ. ಮನೆ ಅಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನಮ್ಮ ದೊಡ್ಡಮ್ಮವರು. ಹೋದಾಗ ಒಂದೊಂದು ವೀಡಿಯೋ ಮಾಡ್ಕೊಳ್ಳೋಕ್ಕಾದಾಗ ಮಾಡ್ಕೋಬೇಕಲ್ವ. ಎಲ್ಲ ಬೆಳಗ್ಗೆ ರೆಡಿ ಮಾಡ್ಕೋತಾಯಿದ್ರು. ಇದು ನೋಡಿ ಹೊರಗಡೆಯಿಂದ ತೆಗ್ದಂಥ ಫೋಟೋ. ಗಣೇಶನ ಫೋಟೋ ಇಟ್ಟಿದ್ದಾರೆ ಹೊರಗಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು. ಅದಕ್ಕೋಸ್ಕರ ಅದು ಒಂದು ವೀಡಿಯೋಸ್ನ ಮಾಡ್ಕೊಂಡೆ. ಇಲ್ಲಿ ಹೊರಗಡೆ ಬಂದು ಗೃಹ ಹೋಮ ಅಂತ ಮಾಡ್ತಾರೆ. ಇಲ್ಲಿ ಅಂದರೆ ಹೊರಗಡೆನೇ ಮಾಡೋದು. ಏನೇ ದೋಷ ಇದ್ದರೂ ಏನೇ ಒಂದು ತೊಂದರೆ ಆಗಬಾರ್ದು ಅಂತೇಳಿ ಮನೆ ಹೊರಗಡೆನೇ ಮಾಡಿದಂಥ ಹೋಮ ಮಾಡ್ತಾಯಿದ್ರು. ಗಣಪತಿ ಹೋಮ ಆಗಲಿ ಏನೇ ಒಂದಾದ್ರೂ ಇಲ್ಲಿ ಮನೆ ಕೆಳಗಡೆನೇ ಮಾಡ್ತಾಯಿದ್ರು. ಯಾಕಂದರೆ ಮೇಲ್ಗಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ, ಇಲ್ಲಿ ಹೋಮ ಮಾಡ್ತಾಯಿದ್ರು. ಬಂದ ಮುತ್ತೈದೆಯರಿಗೆಲ್ಲ ಕುಂಕುಮ ಕೊಡ್ತಾಯಿದ್ರು. ಪೂಜೆ ಎಲ್ಲ ಆಗಬೇಕಲ್ವ, ಅದಕ್ಕೋಸ್ಕರನೇ ಫಸ್ಟೇ ಮುತ್ತೈದೆಯರಿಗೆಲ್ಲ ಪೂಜೆಗೆ ಅಂತೇಳಿ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಕುಂಕುಮ ಕೊಡ್ತಾಯಿದ್ರು. ಮತ್ತೆ ನಾನು ಮೇಲೆ ಬಂದಿದ್ದಾಯಿತು. ಬಜ್ಜಿ ರೆಡಿ ಆಗೈತಾ ಅಂತ. ಬಜ್ಜಿ ಕೂಡ ಇನ್ನೂ ರೆಡಿಯಾಗಿಲ್ಲ. ನಾವು ಬುದ್ಧಿವಂತರು ಅಂದರೆ ಭಟ್ರು ನಮಗಿಂತ ಬುದ್ಧಿವಂತರು. ಯಾಕಂದರೆ ಬಜ್ಜಿ ಫಸ್ಟೇ ಮಾಡಿಟ್ರೆ ಅಡುಗೆಗೆ ಸಾಕಾಗಲ್ಲ ಅಂತೇಳಿ ಬಜ್ಜಿ ಕೊನೆಗೂ ಬೇಗ ಮಾಡಿಕೊಡ್ಲೇ ಇಲ್ಲ. ನೈಟ್ ಊಟಕ್ಕೆ ಮಾಡೋದು ಅಂತ ಅಂದರು. ಸರಿ ಆಯಿತು ಪರವಾಗಿಲ್ಲ, ನೈಟ್ ಊಟಕ್ಕೆ ಮಾಡಲಿ ಅಂತೇಳಿ ನಾವೆಲ್ಲ ಒಂದೊಂದು ವೀಡಿಯೋಸ್ನ ಮಾಡ್ಕೊಳಕ್ಕೆ ಮತ್ತೆ ಬಂದಿದ್ದಾಯಿತು. ಈ ಹುಡುಗ ಅದೇ ಹೇಳ್ತಿದ್ದೆ, ಅಕ್ಕ ನಮ್ಮ ವೀಡಿಯೋ ಮಾತ್ರ ಹಾಕ್ಬೇಡ್ರಿ ಮತ್ತು ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತಿದ್ದೆ. ಏನಾಗಲ್ಲ ಅಂತೇಳಿ ಅವ್ನ ವೀಡಿಯೋನು ಶೂಟ್ ಮಾಡ್ಕೊಂಡಿದ್ದಾಯಿತು. ಕ್ಯಾರೆಟ್ ಹಲ್ವ ಮಾಡಿದರು. ಇದು ಬೂಂದಿ ಚೆನ್ನಾಗಿ ಬಂದಿತ್ತು ಮತ್ತು ಲಡ್ಡು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ನೋಡಿ ಅಂತೇಳಿ ಲಡ್ಡು ಕೊಟ್ಟರು. ಭಟ್ರ ಕೈಯಲ್ಲಿ ಪುಳಿಯೋಗರೆ ಅಂದರೆ ಸೂಪರ್ ಅಲ್ವಾ. ನೋಡಿ ಟೇಸ್ಟ್ ನೋಡೋಕೆ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡಿದರು ಪುಳಿಯೋಗರೆನ. ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತಿದ್ದಂಗೆ ಇಲ್ಲಿ ಹೊರಗಡೆ ಪೂಜೆ ಮಾಡ್ತಾಯಿದ್ರು. ಬಲಿ
ಪೂಜೆ ಅಂತಾರಲ್ಲ ಅದನ್ನು ಕೂಡ ಮಾಡ್ತಾಯಿದ್ರು. ಅದನ್ನು ಕೂಡ ಹಂಗೆ ಚಿಕ್ಕದಾಗಿ ಒಂದು ವೀಡಿಯೋಸ್ನ ಮಾಡಿಕೊಂಡೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಆಗಿ ಬೆಳಗ್ಗೆಯಿಂದ ವೀಡಿಯೋ ಏನೇನು ಮಾಡಿದ್ರು ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಇವತ್ತಿನ ಗೃಹ ಪ್ರವೇಶದ ವೀಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಮಸ್ತೆ ಫ್ರೆಂಡ್ಸ್.